ಅಣ್ಣ ಈ ಬಾರಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು? ನೋಡ್ತಾ ಇದೀವಿ ಸರ್. ಯಾರು ಇಷ್ಟ ಆಗ್ತಾ ಇದ್ದಾರೆ? ಈ ಸಾರಿ ಜಗಳಗಳು ಜಾಸ್ತಿ ಆಗಿದೆ. ಗಿಲ್ಲಿ ನಟ ಮತ್ತೆ ನಮ್ಮ ಅಶ್ವಿನಿ ಗೌಡ ತುಂಬಾ ಅಂದ್ರೆ ತುಂಬಾ ಜಗಳಗಳು ಜಾಸ್ತಿ ಆಗ್ಬಿಟ್ಟೈತೆ ಬಿಗ್ ಬಾಸ್ ಅಲ್ಲಿ. ಮಾಮೂಲಿ ಸರ್, ಅದು ಅದರಲ್ಲಿ ಜಗಳ ಆಡೋದು ಮಾಮೂಲಿ. ಮತ್ತೆ ಅವು ಒಬ್ರು ಅವರು ಕಾಮನ್ ಜಗಳ ಆಡೋದು ಮತ್ತೆ ಒಂದಾಗೋದು ಅದು ಸಹಜ. ಬಿಗ್ ಬಾಸ್ ಅಂದ್ರೆ ಅದು ಮಾಮೂಲಿ ತಾನೆ. ಗಿಲ್ಲಿ ನಟ ಏನ್ ಪರವಾಗಿಲ್ವಾ? ಕರೆಕ್ಟಾಗಿ ಆಡ್ತಾ ಇದ್ದಾನೆ ಹೆಂಗೆ? ನೋಡ್ತಾ ಇದ್ರೆ ಈ ಕ್ಲೈಮೇಟ್ ಮೂಮೆಂಟ್ ಅಲ್ಲಿ ಹಂಗೈತೆ. ಮುಂದಕ್ಕೆ ಏನಾಗ್ತೈತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಪರವಾಗಿಲ್ಲ. ಇನ್ನು 100 ಕೋಟಿ ನಾಯಿ ಸಾಕಿದ್ದೀನಿ ಅಂತ ಹೇಳ್ಕೊಂಡು ಒಬ್ರು ಸತೀಶ್ ಅವರು ಅಂದ್ಬಿಟ್ಟು ಬಂದವ್ರೆ. ಹೇಳ್ತಾರೆ ಸರ್, ತಾವು ನೋಡಿದೀವಾ ನೋಡಿಲ್ವಲ್ಲ? ಹೇಳ್ತಾರೆ. ಹೇಳಕ್ಕೇನು ಸರ್ ನಮಗೂ ಐತಂತ ಬೈಜಾನ ಹೇಳ್ತೀವಿ, ಹೇಳ್ತಾರೆ ಎಲ್ಲ. ಅದೇನು ಸರ್ ಸುಳ್ಳು ಹೇಳ್ತೀರಾ? ಅಲ್ಲ, ಸುಳ್ಳು ನಿಜ ಅಂದ ತಾವು ನೋಡಿಲ್ವಲ್ಲ, ಹೇಳ್ತಾರೆ. ಹೇಳಿದ್ದು ಕೇಳಿದ್ದು ಎಲ್ಲೂ ನೋಡಿಲ್ಲ. ಇಲ್ಲ, ನಾವು ಎಲ್ಲೂ ನೋಡಿಲ್ಲ. ತಾವುಗಳು ಹೇಳ್ಕೊಂತಾರೆ, ಹೇಳ್ಕೊಳ್ಳಿ. ಈಗ ಲಾಸ್ಟ್ ಟೈಮ್ ಬಿಗ್ ಬಾಸ್ಗೂ ಈ ಸಲ ಬಿಗ್ ಬಾಸ್ಗೆ ಏನು ಡಿಫ್ರೆನ್ಸ್ ಇದೆ ಸರ್? ಡಿಫ್ರೆನ್ಸ್ ಐತೆ ಸರ್, ಸ್ವಲ್ಪ ಡಿಫ್ರೆನ್ಸ್ ಐತೆ. ಅದು ಒಬ್ರಿಗೊಬ್ಬರು ಕಿಚ್ಚಾಡೋದು, ಕೂಗಾಡೋದು ಈ ಥರ ಎಲ್ಲ ನಡೀತೈತೆ. ಮುಂದಕ್ಕೆ ಏನು ಆಗ್ತೈತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಿಗ್ ಬಾಸ್ ಥರ ಈ ಥರ ಬಿಗ್ ಬಾಸ್ ಇಲ್ಲ, ಸಪ್ಪೆ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಸಪ್ಲೈ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ನೆಕ್ಸ್ಟ್ ಮೂಮೆಂಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ನೋಡಿದಾಗ ಗೊತ್ತಾಗುತ್ತೆ ಅಷ್ಟೇ. ಈ ಸರಿ ಇನ್ನು ಮಲ್ಲಮ್ಮನವ್ರು ಒಬ್ರು ಬಂದವ್ರೆ, ಹೊಸಬ್ರು. ಹೌದು ಸರ್. ಎಲ್ಲ ಏನು ಅನ್ಸುತ್ತೆ ಇವ್ರನ್ನೆಲ್ಲ ನೋಡಿದ್ರಣ? ಇವ್ರನ್ನೆಲ್ಲ ನೋಡಿದ್ರೆ ಈಗ ಅವ್ರಿಗೆ ಸಪೋರ್ಟ್ ಕೊಡೋರು ಇರ್ತಾರೆ, ಹೊಸಬ್ರು ಅಲ್ವಾ, ಕೊಡ್ತಾರೆ. ನೆಕ್ಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಹೊಸದಾಗಿ ಬಂದವರು ಅವರು ಪ್ರಪೋಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮೂಮೆಂಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.